ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇಂದಿನ ಪರಿಹಾರ ಮಾಟದ ವಿಚಾರವಾಗಿ ಇದೆ. ತುಂಬ ಜನ ಹೇಳ್ತಾರೆ ನಮಗೆ ಮಾಟ ಆಗಿದೆ. ಮಾಟದಲ್ಲಿ ಹಲವಾರು ವಿಧಾನಗಳಿದೆ. ಮಾಟವನ್ನು ನಿವಾರಣೆ ಮಾಡೋದಕ್ಕೆ ಹಲವಾರು ರೀತಿಯಾದಂಥ ಪ್ರಯೋಗಗಳಿದೆ, ಹಲವಾರು ರೀತಿಯಾದಂಥ ಪೂಜೆಗಳು ಕೂಡ ಇದೆ. ಯಾವುದೋ ಒಂದು ಚಿಕ್ಕ ಪುಟ್ಟದಾಗಿರುವಂಥ ವಸ್ತುಗಳನ್ನು ನಿವಾಳಿಸಿ ಹಾಕೋದ್ರಿಂದ ಮಾಟ ಇತ್ಯಾದಿಗಳು ಹೋಗುತ್ತಾ ಅಂದರೆ ಖಂಡಿತ ಹೋಗಲ್ಲ. ಆದರೆ ಇಲ್ಲಿ ಕೂಡ ನಾನು ಕೆಲವೊಂದು ನಿಮಗೆ ಸೂಕ್ಷ್ಮತೆಯಾಗಿರುವಂಥ ಒಂದು ಪುಟ್ಟ ಪರಿಹಾರವನ್ನೇ ನಾನು ತಂದಿದ್ದೀನಿ. ಪದೇ ಪದೇ ಮಾಟ ನಡೀತಾ ಇದೆ ಅನ್ನೋರು ಒಂದು ಮಾತು ಮಾತ್ರ ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾರಿಗೆ ಕುಲದೇವರ ಒಂದು ಅನುಗ್ರಹ ತಪ್ಪಿರ್ತದೋ, ಯಾರಿಗೆ ಒಂದು ಕುಲದೇವರ ಅನುಗ್ರಹ ಸಿಗ್ತಾ ಇಲ್ವೋ ಅವರಿಗೆ ಮಾತ್ರನೇ ಪದೇ ಪದೇ ಮಾಟ ನಡೆಯೋದಕ್ಕೆ ಸಾಧ್ಯ ಇದೆ. ಫಸ್ಟು ಆ ಮಾಟದಿಂದ ಹೊರಗಡೆ ಬರೋದಕ್ಕಿಂತ ಮುಂಚೆ ಇದು ಪದೇ ಪದೇ ನಡೀತಾ ಇದೆಯಲ್ಲ, ಇದಕ್ಕೇನು ಮಾಡಬೇಕು ಅನ್ನೋದನ್ನು ಫಸ್ಟ್ ಮಾಡಿಕೊಂಡ್ರೆ ಮತ್ತೆ ಈ ಮಾಟಗಳೆಲ್ಲ ಬರಲ್ಲ. ನೀವೇನು ಮಾಡ್ತೀರಾ, ಬರೀ ಆ ಮಾಟಕ್ಕೆ ಮಾತ್ರ ಪರಿಹಾರ ಮಾಡ್ಕೊಂಡೇ ಕೂತಿರ್ತೀರ. ನಾನೇನು ಹೇಳ್ತೀನಿ, ಮಾಟ ನಿಮಗೇ ನಡೆಯೋದಕ್ಕೆ ಕಾರಣ ಏನು, ಪದೇ ಪದೇ ನಡೆಯೋದಕ್ಕೆ ಕಾರಣ ಏನು? ಮೊದಲು ಇದನ್ನು ತಗೊಳ್ಳಿ. ಸರ್, ಶತ್ರುಗಳು ಎಲ್ರಿಗೂ ಇದ್ದಾರೆ, ನಿಮಗೆ ಮಾತ್ರ ಯಾಕೆ ಅಂತ ಹೇಳಿದ್ರೆ, ಎಲ್ಲಿವರೆಗೂ ನೀವು ಕುಲದೇವರನ್ನ ಬಿಟ್ಟಿರ್ತೀರೋ, ಎಲ್ಲಿವರೆಗೂ ನಿಮಗೆ ಕುಲದೇವರ ಅನುಗ್ರಹ ಇರಲ್ವೋ, ಎಲ್ಲಿವರೆಗೂ ಬೇರೆ ದೈವಗಳನ್ನು ನಮ್ಮ ಕುಲದೇವರು ಅಂತ ಹೇಳ್ಕೊಂಡು ಪೂಜೆ ಮಾಡ್ಕೊಂಡು ಸುತ್ತಾಡ್ತಿರೋ ಆಗಲ್ಲ. ಇದು ಮನಸ್ಸಲ್ಲಿ ಫಸ್ಟ್ ಇಟ್ಕೊಳ್ಳಿ. ಆದರೂ ಸಹಿತ ಮಾಟಕ್ಕೆ ಸಂಬಂಧಪಟ್ಟಂತೆ ಒಂದು ಪರಿಹಾರ ಕೊಡ್ತಾ ಇದ್ದೀನಿ. ಯಾರು ಬೇಕಾದ್ರೂ ಈ ಪ್ರಯೋಗ ಮಾಡ್ಬೋದು, ಆದರೆ ಮಾಟದಿಂದ ಪೀಡಿತ ವ್ಯಕ್ತಿ ಮಾಡ್ಕೋಬೇಕು. ಸರ್, ಅವ್ರು ಪೀಡಿತ ಆಗಿದ್ದಾರೆ, ನಾವು ಊಟ ಮಾಡ್ಬೋದಾ ಅಂತ ಕೇಳೋಕೆ ಹೋಗ್ಬೇಡಿ. ನನಗೆ ಪ್ರಾಬ್ಲಮ್ ಇದೆ ಅಂದರೆ ನೀವೇ ಮಾಡ್ಕೋಬೇಕು. ಯಾರಿಗೆ ಪ್ರಾಬ್ಲಮ್ ಇದೆ ಅವರೇ ಮಾಡ್ಕೋಬೇಕು. ಅರ್ಥ ಆಯ್ತಾ? ಇವಾಗ ನನಗೆ ಪ್ರಾಬ್ಲಮ್ ಇದೆ ಅಂದರೆ ನಾನೇ ಮಾಡ್ಕೋಬೇಕು. ಅದೇ ರೀತಿ ನಿಮ್ಗಳಿಗೆ ಪ್ರಾಬ್ಲಮ್ ಇದೆ ಅಂದರೆ ನೀವೇ ಮಾಡ್ಕೊಳ್ಳಿ. ಶುಕ್ಲ ಪಕ್ಷದ ಬುಧವಾರ ಅಂತ ಹೇಳಿದ್ರೆ ಅಮಾವಾಸ್ಯೆ ಕಳೆದು ಬರುವಂಥ ಮೊದಲ ಬುಧವಾರ. ಅಮಾವಾಸ್ಯೆ ಕಳೀತು ಸರ್ ಗುರುವಾರ, ನೆಕ್ಸ್ಟ್ ಬುಧವಾರ. ಅಮಾವಾಸ್ಯೆನೇ ಬುಧವಾರ ಬಂದಿದೆ ಸರ್, ನೆಕ್ಸ್ಟ್ ಬುಧವಾರ ಮಾಡಿ. ಆವಾಗ ಆಯಿತಾ? ಅಮಾವಾಸ್ಯೆ ಮಂಗಳವಾರ ಬಂದಿದೆ ಸರ್, ಮಾರನೇ ದಿನ. ಅಂದರೆ ಅಮಾವಾಸ್ಯೆ ಕಳೆದ ಮೇಲೆ ಬರುವಂಥ ಯಾವುದು ಫಸ್ಟ್ ಬುಧವಾರ ಇದೆಯೋ ಅವತ್ತಿನ ದಿನ 4 ಗೋಮತಿ ಚಕ್ರಗಳನ್ನು ತಗೊಳ್ಳಿ. ಈ ಗೋಮತಿ ಚಕ್ರ ಅಂದರೆ ಏನು, ಇದು ಎಲ್ಲಿ ಸಿಗುತ್ತೆ ಅಂದರೆ ಗ್ರಂಥಿಗೆ ಅಂಗಡಿನಲ್ಲಿ ಅರ್ಶನ ಕುಂಕುಮ ಪೂಜಾ ಸಾಮಾನುಗಳು ಮಾರುವಂಥ ಅಂಗಡಿಯನ್ನು ನಾವು ಗ್ರಂಥಿಗೆ ಅಂಗಡಿ ಅಂತ ಕರಿತೀವಿ. ಅಲ್ಲಿಗೆ ಹೋಗಿ ಗೋಮತಿ ಚಕ್ರ ಅಂತ ಕೇಳಿ 4 ಗೋಮತಿ ಚಕ್ರವನ್ನು ತಗೊಂಬನ್ನಿ. ಆವತ್ತಿನ ದಿನವೇ, ಆ ಬುಧವಾರ ದಿನ ಮಧ್ಯಾಹ್ನ 2 ಗಂಟೆಗೆ ಈ ಪ್ರಯೋಗ ಮಾಡಬೇಕು. ನೀವು 12 ಗಂಟೆಗೆ ಮಾಡೋಂಗಿಲ್ಲ, 2 ಗಂಟೆಗೆ ಮಾಡ್ಕೊಳ್ಳಿ. ಏನು ಮಾಡಬೇಕು ಅಂತ ಹೇಳಿದ್ರೆ, ಈ 4 ಗೋಮತಿ ಚಕ್ರಗಳನ್ನು ನಿಮಗೆ 7 ಬಾರಿ ತಾವು ಸುತ್ಕೋಬೇಕು. ಅಂದರೆ ಇಳೆ ತೆಗಿಬೇಕು. ಒಂದು ಗೋಮತಿ ಚಕ್ರ ತಗೊಳ್ಳಿ, 1 2 3 7 ಸಲ ಇಳೆ ತೆಗೆದ್ರಾ, ಇಟ್ಕೊಂಡ್ರಾ? ಇನ್ನೊಂದು ಗೋಮತಿ ಚಕ್ರ ತಗೊಳ್ಳಿ, ಕೈನಲ್ಲಿದೆ ಇಳೆ ತೆಗೆದಿದ್ದು, ಓಕೆನಾ? ಆ ಥರ ಇನ್ನೊಂದು, ಈ ಥರ 4 ಗೋಮತಿ ಚಕ್ರಗಳನ್ನು 7 ಬಾರಿ ಇಳೆ ತೆಕ್ಕೊಳ್ಳಿ. ಇದಾದ್ರ ಮೇಲೆ ಈ 4 ಗೋಮತಿ ಚಕ್ರಗಳನ್ನ ತಗೊಂಡು 4 ದಾರಿ ಕೂಡುವಂಥ ಸ್ಥಳಕ್ಕೆ ಹೋಗಿ. ಮಧ್ಯದಲ್ಲಿ ಹೋಗಿ ರಸ್ತೆನಲ್ಲಿ ನಿಂತ್ಕೋಬೇಕಾ ಸಾರ್ ಅಂದರೆ ಹಂಗೆಲ್ಲ ನಿಲ್ಲಬೇಡಿ, ಪಕ್ಕದಲ್ಲೇ ಸೈಡಲ್ಲೇ ನಿಂತ್ಕೊಳ್ಳಿ, ಸರಿನಾ? 4 ರಸ್ತೆಗಳು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ತವೆ. ಒಂದು ರಸ್ತೆ ನೀವು ಬಂದಿರುವಂಥದ್ದು, ಇನ್ನು ಬಲಗಡೆ ಒಂದು ರಸ್ತೆ, ಎಡಗಡೆ ಒಂದು ರಸ್ತೆ, ಮುಂದ್ಗಡೆ ಒಂದು ರಸ್ತೆ. ಕರೆಕ್ಟಾ? ಈ ಥರ ಗೊತ್ತಾಗುತ್ತಲ್ವಾ? ರೈಟ್. ಇವಾಗ ಏನು ಮಾಡಿ ಅಂದರೆ, ಮುಂದ್ಗಡೆ ರಸ್ತೆಗೆ ಒಂದು ಹಾಕಿ ಗೋಮತಿ ಚಕ್ರವನ್ನು, ಬಲಗಡೆ ರಸ್ತೆಗೆ ಒಂದು ಗೋಮತಿ ಚಕ್ರ ಹಾಕಿ, ಎಡಗಡೆ ರಸ್ತೆಗೆ ಒಂದು ಗೋಮತಿ ಚಕ್ರ ಹಾಕಿ. ಸರ್, ಫಸ್ಟ್ ಎಡಗಡೆಗೆ ಹಾಕಿ, ಆಮೇಲೆ ಬಲಗಡೆಗೆ ಹಾಕಿ, ಆಮೇಲೆ ಮುಂದ್ಗಡೆ ಹಾಕ್ಬೋದಾದ್ರೆ ಹಾಕ್ಬೋದು. ಒಟ್ಟಿನಲ್ಲಿ ಈ 3 ರಸ್ತೆಯಲ್ಲಿ ಒಂದೊಂದು ಗೋಮತಿ ಚಕ್ರ ಹಾಕಿ. ಉಳಿದಿದ್ದೆಷ್ಟು? 1 ಗೋಮತಿ ಚಕ್ರ ಪಾಕೆಟಲ್ಲಿ ಇಟ್ಕೊಳ್ಳಿ. ಟರ್ನ್ ಮಾಡಿ ಗಾಡಿನ, ಅಥವಾ ನೀವು ನಡ್ಕೊಂಡು ಹೋಗ್ತಾ ಇದ್ರೆ ಟರ್ನ್, ನೀವು ಇಮಿಡಿಯೇಟಾಗಿ ಟರ್ನ್ ಆಗಿ ಬಂದಿರೋ ದಾರಿನಲ್ಲೇ ಟರ್ನ್ ಆಗಿ ಸ್ವಲ್ಪ ಮುಂದೆ ಬಂದು ಈ ಗೋಮತಿ ಚಕ್ರವನ್ನು ಈ ರೀತಿ ಎಸಿಬೇಕು. ಹಿಂದ್ಗಡೆ ತಿರುಗಿ ನೋಡಬೇಡಿ, ಅದೇ ರಸ್ತೆಯಲ್ಲಿ ಈ ರೀತಿ ಎಸಿಬೇಕು. ಆಯಿತಾ? ಈ ಪ್ರಯೋಗವನ್ನು ತಿಂಗಳಿಗೆ 1 ಸಲ ಆದರೂ ಮಾಡಿ, ಅಥವಾ 3 ತಿಂಗಳಿಗೆ 1 ಸಲ ಆದರೂ ಮಾಡಿ. ಮಾಟದ ತೀವ್ರತೆ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಮಾಟಕ್ಕೆ ತನ್ನದೇ ಆದಂಥ ಪ್ರಯೋಗ ಮಾಡುವಂಥ ವಿಧಿಗಳಿರ್ತವೆ, ನೆನ್ಪಿಟ್ಕೊಳ್ಳಿ. ಸುಮ್ಮನೆ ಇದರಲ್ಲೆಲ್ಲ ಹೋಗುತ್ತಾ ಅಂದರೆ ಇಲ್ಲ. ಆದರೆ ತೀವ್ರತೆ ಕಡಿಮೆ ಮಾಡ್ಕೋಬೋದು ಅಂದರೆ ಖಂಡಿತ ಮಾಡ್ಕೋಬೋದು, ತಪ್ಪಲ್ಲ. ಈ ಥರ ತಂತ್ರಗಳು ಕೆಲಸ ಮಾಡೋದು ಅಂದರೆ ಖಂಡಿತ ಮಾಡ್ತವೆ. ಯಾರಿಗಾದ್ರೂ ದೊಡ್ಡ ಪ್ರಮಾಣದ ಪೂಜೆ ಪುರಸ್ಕಾರ ಇತ್ಯಾದಿಗಳನ್ನ ಮಾಡೋಕ್ಕಾಗಲ್ಲ, ದೊಡ್ಡ ಪ್ರಮಾಣದಲ್ಲಿ ತಡೆ ಪೂಜೆ ಇತ್ಯಾದಿಗಳನ್ನ ಮಾಡೋಕ್ಕಾಗಲ್ಲ ಅನ್ನೋರು ಕನಿಷ್ಠ ಪಕ್ಷ ಈ ಪ್ರಯೋಗವನ್ನು ತಿಂಗಳಿಗೆ 1 ಸಲ ಆದರೂ ಮಾಡ್ತಾ ಬನ್ನಿ. ಮಾಟದ ತೀವ್ರತೆ ಖಂಡಿತವಾಗಲೂ ಕಡಿಮೆ ಆಗ್ತಾ ಹೋಗ್ತದೆ. ಎಲ್ರಿಗೂ ಒಳ್ಳೆಯದಾಗಲಿ.